ಪಾರ್ಸಿಗಳು ತಮ್ಮವರ ಮೃತದೇಹಗಳನ್ನು ಟವರ್ ಆಫ್ ಸೈಲೆನ್ಸ್ನಲ್ಲಿ ಗಿಡುಗಗಳಿಗೆ ಒಪ್ಪಿಸುವ ಪದ್ಧತಿಯನ್ನ ಅನುಸರಿಸುತ್ತಾರೆ. ಏಕೆಂದರೆ ಈ ಧರ್ಮ ಹುಟ್ಟಿದ್ದು ಇರಾನ್ನಲ್ಲಿ. ಅಲ್ಲಿ ಶವಗಳನ್ನು ಸುಡಲು ಕಟ್ಟಿಗೆಯೇ ಇರಲಿಲ್ಲ ಮತ್ತು ಈ ಕಲ್ಲಿನ ಭೂಮಿಯಲ್ಲಿ ಆಳವಾದ ಸಮಾಧಿ ತೋಡುವುದು ಅಸಾಧ್ಯ. ಇದೇ ತರಹ ಇಸ್ಲಾಂ ಧರ್ಮದಲ್ಲಿ ಶವವನ್ನ ಹೂಳಲಾಗುತ್ತದೆ. ಏಕೆಂದ್ರೆ ಇಸ್ಲಾಂ ಹುಟ್ಟಿದ್ದು ಅರಬ್ನ ಮರುಭೂಮಿಯಲ್ಲಿ. ಅಲ್ಲಿ ಕಾಡುಗಳು ಇರಲಿಲ್ಲ. ಆದರೆ ಮರಳಿರುವ ಕಾರಣ ಸಮಾಧಿ ತೋಡುವುದು ತುಂಬಾ ಸುಲಭವಾಗಿತ್ತು ಮತ್ತು ಅತ್ಯಂತ ಅನುಕೂಲಕರವಾಗಿತ್ತು. ಹಿಂದೂ ಧರ್ಮದಲ್ಲಿ ಶವವನ್ನು ಸುಡುವ ಆಚರಣೆ ಇದೆ. ಏಕೆಂದರೆ ಪ್ರಾಚೀನ ಭಾರತದಲ್ಲಿ ಕಾಡು ಸಂಪತ್ತು ಸಮೃದ್ಧವಾಗಿತ್ತು. ದೇಹವನ್ನು ದಹಿಸುವುದು ಅತ್ಯಂತ ತಾರ್ಕಿಕ ಮತ್ತು ಸುಲಭವಾದ ವಿಧಾನವಾಗಿತ್ತು. ಕ್ರಿಶ್ಚಿಯನ್ ಧರ್ಮ ಮೊದಲು ಮಿಡಲ್ ಈಸ್ಟ್ಗೆ ಸೀಮಿತವಾಗಿತ್ತು. ಆಗ ಶವವನ್ನು ಬಿಳಿ ಬಟ್ಟೆಯಲ್ಲಿ ಸುತ್ತಿ ಹೂಳುತ್ತಿದ್ದರು. ಆದರೆ ಯುರೋಪ್ನಲ್ಲಿ ಅತಿಯಾದ ಚಳಿಯ ಕಾರಣ, ದೇಹ ಡಿಕಂಪೋಸ್ ಆಗದ ಕಾರಣ ದೇಹವನ್ನು ಕಾಫಿನಲ್ಲಿ ಮುಚ್ಚಿ ಉಳಿಸ್ತಿದ್ರು. ಎಷ್ಟು ರೋಮಾಂಚನಕಾರಿಯಾಗಿದೆ ಅಲ್ವಾ? ಇದೇ ತರದ ಆಸಕ್ತಿದಾಯಕ ವಿಚಾರಗಳಿಗಾಗಿ IG ಅಕಾಡೆಮಿ ಪೇಜ್ ಫಾಲೋ ಮಾಡಿ ಮತ್ತು ನಿಮ್ಗೇನನ್ನಿಸ್ತು ಅಂತ ಕಾಮೆಂಟ್ ಮಾಡಿ.